ನೋಡ್ತಾನೆ ಕುಂಜಲ್ಗೆ 3 ವರ್ಷ ಕಳ್ದೇ ಹೋಯ್ತು. ಮೊದಲನೇ ಮುಡಿ ಕೊಡೋ ದಿನ ಬಂದೇ ಬಿಡ್ತು. ಸೊ ನಾವು ಮೊದಲನೇ ವರ್ಷಕ್ಕೆ ಮುಡಿ ಕೊಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಟೈಮೇ ಕೂಡ ಬಂದಿಲ್ಲ. ಅದಕ್ಕೆ 3ನೇ ವರ್ಷದಲ್ಲಿ ಮುಡಿ ಕೊಡೋಣ ಅಂತ ಹೇಳಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಮಾರ್ನಿಂಗ್ ತಿಂಡಿಗೆ ನಾನು ಇಲ್ಲಿ ದೋಸೆ ಮತ್ತೆ ಉಸ್ಲಿನ ಮಾಡ್ಕೊಂತಿದ್ದೆ. ಕುಂಜಲ್ಗೆ ದೋಸೆ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ದೋಸೆ ಮಾಡ್ಕೊಡು ಅಂತ ಅಂತಿದ್ಲು. ಅದಕ್ಕೆ ದೋಸೆ ಕೂಡ ಮಾಡ್ಕೊಡ್ತಿದ್ದೆ. ಉಸ್ಲಿಗೆ ನಾನು ಇಲ್ಲಿ ನಾರ್ಮಲ್ ಆಗಿ ಅವರೆಕಾಳು ಸೀಸನ್ ಅಲ್ವಾ, ಈಗ ಹೆಂಗಿದ್ರು ಅಂತ ನಮ್ಮಲ್ಲಿ ಅವರೆಕಾಯಿ ತುಂಬಾನೇ ಫೇವರೇಟ್ ಎಲ್ಲರಿಗೂ. ನನಗದು ತುಂಬಾನೇ ಇಷ್ಟ. ಅದಕ್ಕೆ ಅವರೆಕಾಯಿ ಉಸ್ಲಿನ ಮಾಡ್ಕೊಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೊಂಡು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಮತ್ತೆ ಹಸಿಮೆಣಸಿನಕಾಯಿನ ಹಾಕೊಂತಾ ಇದ್ದೀನಿ. ಅದಾದ್ಮೇಲೆ ಅವರೆಕಾಯಿನೂ ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಆಡ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆಡ್ ಮಾಡ್ಕೊಂಡು ನೀರ್ನ ಕಾಳು ಮುಳುಗೋವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಅಡುಗೆ ಮಾಡಬೇಕು ಅಂತೇಳಿ ಕುಂಜಲ್ ಕೂಡ ಹಠ ಮಾಡಿ ನಾನೇ ಎಲ್ಲ ಹಾಕ್ತೀನಿ ಅಂತೇಳಿ ಹಾಕ್ತಾ ಇದ್ದಾಳೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು 7ರಿಂದ 8 ಸಲ ವಿಜಿಲ್ ಮಾಡ್ಕೋಬೇಕಾಗುತ್ತೆ. ಕಾಳು ಸಾಫ್ಟ್ ಆಗಿ ಬೇಯಬೇಕು, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಇರೋದಿಲ್ಲ, ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ನಮ್ಮನೇಲಂತೂ ಅವರೆಕಾಯಿ ಸೀಸನ್ ಬಂತು ಅಂದ್ರೆ ತರಕಾರಿ ಕೂಡ ಏನು ತರೋದಿಲ್ಲ, ಬರೀ ಅವರೆಕಾಯಲ್ಲೇ ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಸಾಂಬಾರು, ಬರೀ ಅವರೆಕಾಯಿ ಉಸ್ಲಿ ಇದ್ರಲ್ಲೇ ಕಳೆದೋಗ್ಬಿಡುತ್ತೆ. ತಿಂಡಿ ಕೂಡ ತಿನ್ಕೊಂಡಿದ್ದಾಯ್ತು. ಸೊ ರಾತ್ರಿ 9:30ಗೆ ನಮ್ಮ ಬಸ್ ಇದ್ದಿದ್ದು. ನಾವು ಹೊರಟಿದ್ದು KSRTC ಬಸ್ಸಲ್ಲಿ. ಸೊ ಕಾರ್ ಈ ಸಲ ಬುಕ್ ಮಾಡಿರಲಿಲ್ಲ. ಡೈರೆಕ್ಟ್ ತುಮಕೂರಿಂದ ಧರ್ಮಸ್ಥಳಕ್ಕೆ ಡೈರೆಕ್ಟ್ KSRTC ಬಸ್ ಅವೈಲಬಿಲಿಟಿ ಇದೆ. ಲೇಡೀಸ್ಗೆ 20 ರೂಪೀಸ್ ಹಾಗೆ ಜೆಂಟ್ಸ್ಗೆ 328 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ವೆಬ್ಸೈಟಲ್ಲೂ ಕೂಡ ಬುಕ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೂಡ ಬುಕ್ ಮಾಡ್ಕೋಬಹುದು. ಹೋಗ್ತಿದ್ಯಾ? ಹ್ಯಾಪಿನಾ? ಹಾಟ್ ತೋಸು, ಹಾಟ್ ತೋಸು, ಅಪ್ಪಂಗೆ ತೋಸು. ನಾವು ಹೋಗಿದ್ದು ಫಸ್ಟ್ ಟೈಮ್ ಈ ರೀತಿ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ. ಮೊದಲೆಲ್ಲ ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ಈ ಜರ್ನಿನ ಮಾಡಿದ್ದು. ಕುಂಜಲಂತೂ ತುಂಬಾ ಎಕ್ಸೈಟ್ ಆಗಿದ್ಲು. ನಾವು ಕೂಡ KSRTC ಬಸ್ಸಲ್ಲಿ ಹೋಗಿದ್ದು ಫಸ್ಟ್ ಟೈಮ್. ಮೊದಲೆಲ್ಲ ಕಾರ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಬಟ್ ಈ ರೀತಿ ಜರ್ನಿ ಮಾಡಿದ್ದು ಮೊದಲನೇ ಸಲ. ತುಂಬಾ ಚೆನ್ನಾಗೂ ಕೂಡ ಇತ್ತು. ನಾವು ಯಾವ ಟೈಮ್ಗೆ ರೀಚ್ ಆದ್ವಿ ಹಾಗೆ ಅಲ್ಲಿನ ವೆದರ್ ಹೇಗಿದೆ ಅಂತ ಹೇಳಿ ಪಾರ್ಟ್ 2 ಅಲ್ಲಿ ತಿಳಿಸ್ಕೊಡ್ತೀನಿ.